ಬಂಗಾರಿ ಸಿಂಗರಿ ಸರ್, ಇದುವರೆಗೂ ಫ್ರೆಂಡ್ ಮದುವೆ ಅಂದ್ರೆ ಬೈಕಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ, ಕಾರಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ, ಕುದುರೆಯಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ, ಯಾವತ್ತಾದ್ರೂ ಕೂಸಿ ಮರಿ ಮಾಡ್ಕೊಂಡು ಹೆಗಲ್ ಮೇಲೆ ಕೂರ್ಸ್ಕೊಂಬರೋರ್ನ ನೋಡಿದಿರಾ ಸರ್? ನೀವು ನೋಡಿದಿರಾ? ಬಂಗಾರಿ ಸಿಂಗಾರಿ ಏನಾಯ್ತು ಬಂಗಾರಿ? ಮಗ, ನಿನ್ ಲಗ್ನಕ್ಕೆ ಯಾವ ವಿಘ್ನನೂ ಆಗ್ಬಾರ್ದು ಅಂತ ವಿಘ್ನೇಶ್ವರನ್ಗೆ 221 ಸಲಿ ಮಂಡಿಲೆ ಪ್ರದಕ್ಷಿಣೆ ಹಾಕ ಬಂದೆ ಕಣೋ. ಸರ್, ಈ ಫ್ರೆಂಡ್ಶಿಪ್ ಅಂದ್ರೆ ಹಿಂಗ ಅಥವಾ ನಮ್ಮಿಬ್ರು ಫ್ರೆಂಡ್ಶಿಪ್ನೇ ಹಿಂಗ? ನನ್ ಕಣ್ಣಲ್ಲಿ ಕಸ ಬಿದ್ರೆ ಇವನ್ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಇವನ್ಗೇನಾದ್ರೂ ಹಸಿವಾದ್ರೆ ನನಗ್ ಊಟ ಮಾಡಿಸ್ತಾನೆ ಸರ್. ನನಗೇನಾದ್ರೂ ನೆತ್ತಿ ಹತ್ತದಾಗ ನಮ್ಮ ಮೇಲೆ ನೋಡಲ್ಲ ಸರ್, ನಾನು ಇವನ್ನ ನೋಡ್ತೀನಿ ಸರ್. ಇವನ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕು ಅಂದ್ರೆ, ನಾನು ಇವನು ಒಂದೇ ಊರಲ್ಲಿ ಹುಟ್ಟಿ, ಒಂದೇ ಸ್ಕೂಲಲ್ಲಿ ಬೆಳೆದು, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಬೈಕಲ್ಲಿ ಓಡಾಡಿ, ಒಂದೇ ಹುಡುಗಿನ ಲೈನ್ ಹೊಡೆದು, ಒಂದೇ ಸಿಗರೆಟ್ನ ಇಬ್ರು ಸೇದಿ, ಒಂದೇ ಬಿಯರ್ನ ಇಬ್ರು ಕುಡಿದು, ಒಂದೇ ರೂಮ್ನಲ್ಲಿ ಇದ್ದು, ಒಂದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಒಬ್ರನ್ನೊಬ್ರು ಬಿಟ್ಟಿರ್ದಂಗೆ ಇದ್ದೀವಿ. ನಮ್ಮಿಬ್ರಿಗೂ ಒಂದೇ ಒಂದು ಕೊರತೆ ಸರ್, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋದು ಒಂದೇ ಕೊರತೆ ಸರ್. ನನಗೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಾಗ ನನ್ನ ಕಣ್ಣು ಮುಂದೆ ತಂದೆ ತಾಯಿ ಬರ್ಲಿಲ್ಲ ಸರ್. ನನ್ನ ಈ ಗೆಳೆಯ ಇವನು ಬಂದ ನನ್ನ ಮದುವೆಗೆ. ಗುರುಕಿರಣ್ ಸರ್, ನನ್ನ ಮದುವೆಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್ ಅರೇಂಜ್ಮೆಂಟ್ ಮಾಡಕ್ಕೆ. ಅದೇನ್ ಮಾಡ್ತಾನೋ ನೋಡ್ಬೇಕು ಸರ್. ನನ್ನ ಮೇಲೆ ಎಷ್ಟು ನಂಬಿಕೆ ಗೊತ್ತಾ ಸರ್ ಇವನಿಗೆ? ಇವ್ನ್ ಮದುವೆ ಆಗೋ ಹುಡುಗಿನ ಇವ್ನು ಇನ್ನೂ ನೋಡೇ ಇಲ್ಲ ಸರ್. 20 ಲಕ್ಷ ಕೊಟ್ಟಿದ್ದಾನ ಅಷ್ಟೇ. ಹೆಂಗ್ ಖರ್ಚು ಮಾಡ್ತೀಯ, ಏನ್ ಮಾಡ್ತೀಯ, ಒಂದು ಮಾತಾದ್ರೂ ಕೇಳ್ಬಾರ್ದ? ನಾನು ತೋರಿಸಿದ ಹುಡುಗಿನ ಕಣ್ಣು ಮುಚ್ಕೊಂಡು ನಾ ಯಾವ ನಾಯಿಗೆ ತಾಳಿ ಕಟ್ಟು ಅಂತಂದ್ರು ಕಟ್ತಾನ ಮಗ ಅವನು. ಮಗ ಮಗರಿ, ನನ್ನ ನಂಬಿಕೆ ಉಳಿಸ್ತೀಯ ತಾನೆ? ಏಯ್, ಹೆಣ್ಣು ಮಕ್ಕಳಿಗೆ ಶೀಲ ಹೆಂಗೋ ಗಂಡು ಮಕ್ಕಳಿಗೆ ಫ್ರೆಂಡ್ಶಿಪ್ ಕಣ. ಇನ್ 20 ಲಕ್ಷ ಜೊತೆ ನಂದು 10 ಲಕ್ಷ ಹೋದ್ರೂ ಪರವಾಗಿಲ್ಲ. ನನ್ನ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅಂತ ನೀನೇ ನೋಡು. ಬಂಗಾರಿ, ಹುಡುಗಿ ಹುಡುಗಿ ಅಷ್ಟ ಅರ್ಜೆಂಟಾ? ಹುಡುಗಿ ಬನ್ನಿ. ಬಂಗಾರಿ ಬಂಗಾರಿ, ಹುಡುಗಿ ಕರ್ಸಂದ್ರೆ ಹುಡುಗಿ ಅವನ್ ಕರ್ಸಿದ್ಯಲ್ಲಪ್ಪ? ಅವಳ ಹುಡುಗಿ ಕಣೋ ಮಗ. ಮಗ, ಇವಳು ಹುಡುಗಿನ? ಯಾವೂರಮ್ಮ ನಿಂದು? ಶಿರಾಟಿ. ಶಿರಾ? ಇವಳು ಹುಡುಗಿ ಏನು? ಹುಡುಗಿನ ಇವಳು? ಹೌದು ಮಗ. ಇವಳು ಹುಟ್ಟಿದ ತಕ್ಷಣ ಲ್ಯಾಡ್ ಮಂಜನ್ ಫೋಟೋ, ಸುಸ್ಮಿತನ್ ಫೋಟೋ ತೋರಿಸಿ ಸಾಯಿಸೋದಲ್ವೇನ ಇವಳನ್ನ? ನಾನೇನ್ ಮೋಸ ಮಾಡಿದ್ನೋ ನಿನಗೆ? ಈ ಫ್ರೆಂಡ್ಗೆ ಯಾಕೋ ಇಂಥ ಹುಡುಗಿನ ತೋರಿಸ್ದೆ? ಮಗ, ಅವ್ರಪ್ಪ ವರದಕ್ಷಿಣೆಗೆ ಗಾಡಿ ಕೊಡ್ತೀನಿ ಅಂದ, ನಾನು ಕಾರ್ ಕೊಡಿ ಅಂತಂದೆ. ಸೈಟ್ ಕೊಡ್ತೀನಿ ಅಂದ, ಇಲ್ಲ ಮನೆ ಕೊಡಿ ಅಂತ ಹೇಳ್ದೆ. 10 ಲಕ್ಷ ಕೊಡ್ತೀನಿ ಅಂದ, ನಾನು 20 ಲಕ್ಷನೇ ಬೇಕು ಅಂದೆ. ತಂಗಿ ಕೇಳಿದ್ರೆ ಅಕ್ಕನ್ ಕೊಟ್ಬಿಟ್ಟು ಅವಳ್ಕನೋ. ನಾನು ಹೇಳಿದ್ದೆ ತಾನೆ ನನಗೆ ವರದಕ್ಷಿಣೆ ಬೇಡ ಅಂತ. ಮಗ, ನಿನ್ಗೆ ವರದಕ್ಷಿಣೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ಕಾರು, ಮನೆ, ದುಡ್ಡು ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡಿದ್ದೀನಿ. ಗೌರಿ ನಿನಗೆ, ಡೌರಿ ನನಗೆ. ಅಮ್ಮ, ಏನಮ್ಮ ನಿನ್ನ ಹೆಸರು? ಗುಂಡಮ್ಮ ಅಂತ. ಎಲ್ರು ಪ್ರೀತಿಯಿಂದ ಗುಂಡಿ ಗುಂಡಿ ಅಂತ ಕರೀತಾರೆ. ಇದು ಗುಂಡಿ ಅಲ್ಲ, ಇದು ಚರಂಡಿ. ಸೇಮಂದಿ ತರ ಇದೆಯಾ? ಈಜ್ ಬಿಡು ಮಗ. ಏನೋ ಅಂದ್ರಿ? ಹಂಸ ಹಂಸ ಅಂತವನೇ. ಹಂಸ ಅಂದ್ರ? ಇವನು ನನ್ಗೆ ತುಂಬಾ ಜನ ಹುಡುಗರು ಪ್ರಪೋಸ್ ಮಾಡಿದ್ರು. ನಾನು ಲವ್ ಮ್ಯಾರೇಜ್ ಇಷ್ಟ ಇಲ್ಲ, ಅದಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಮ್ಮ ತಾಯಿ, ನಿನ್ನನ್ನು ಹುಡುಗರು ಲವ್ ಮಾಡ್ತಾರ? ಅವ್ರ ಫೋಟೋ ತೋರ್ಸ್ ನೋಡೋಣ ಹೆಂಗಿದೆ ಅಂತ. ಅವ್ರ ಫೋಟೋದಲ್ಲಿ ಇಲ್ಲ, ಮತ್ತೆ ಎದುರುಗಡೆನೆ ಕುಂತಿಲ್ವಾ? ಯಾರು ಅಷ್ಟೊಂದು ಬರ್ಗಟ್ಟಿದ್ರಿ ಅನ್ರಪ್ಪ ನೀವು? ಅಯ್ಯಯ್ಯೋ ಮಗ, ಅದ್ ಬಿಡ, ದೇವ್ರು ಕೈ ಮುಕ್ಕ ನಡಿ. ಬಾರೋ ಇಲ್ಲಿ. ಇವ್ರ ಮನೆಗೆ ಖರ್ಚಿಗಿರ್ಲಿ ಅಂತ 5 ಲಕ್ಷ ರೂಪಾಯಿ ಕೊಟ್ಟನಲ್ಲಿ ಏನೋ ಮಾಡ್ದೆ? ಮಗ, ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗ್ದಾರ ತರ ಲೆಕ್ಕ ಕೊಡ್ತೀನಿ ನಿನ್ಗೆ. ದೇವ್ರಿಗೆ ಕೈ ಮುಗಿ ನಡಿ. ಅಂದ್ರೆ ಇಲ್ಲಿ ದೇವ್ರಿಗೆ ಕೈ ಮುಗಿದು ಸೀದಾ ನಾವು ಚೌಟ್ರಿಗೆ ಹೋಗ್ಬಿಡೋದಂತೀಯ? ಚೌಟ್ರಿಗೆ ಇಲ್ಲೇ ಮದುವೆ. ಚೌಟ್ರಿ 3 ಲಕ್ಷ ರೂಪಾಯಿ ಕೊಟ್ನಲ್ಲಪ್ಪ. ಮಗ, ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗ್ದಾರ ತರ ಲೆಕ್ಕ ಕೊಡ್ತೀನಿ. ಅದು ಹೋಗ್ಲಿ ಬಿಡು. ಈ ಫೋಟೋದವ್ರಿಗೂ ವಿಡಿಯೋದವ್ರಿಗಾದ್ರೂ ಹೇಳಿದ್ವೋ ಇಲ್ಲೋ? ಏನ್ ಮಗ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ ಮೊಬೈಲ್ ಕ್ಲಾರಿಟಿ ನಿನ್ಗೆ ಗೊತ್ತು ತಾನೆ? ಕ್ಯಾಮ್ರಾ ಕ್ಲಾರಿಟಿ ಒಳ್ಳೆ ಸಿನಿಮಾ ಬಂದಂಗ್ ಬರುತ್ತೆ. ಹೋಗ್ಲಿ, ವಾಲ್ಗದವ್ರಿಗಾದ್ರೂ ಹೇಳಿದ್ಯೋ ಅಥವಾ ನಾನೇ ತಬಲ ಬಡ್ಕೊಂಡು ತಾಳಿ ಕಟ್ಲು? ಏನ್ ಗುರು ಇವನು ತಬಲ ಬಡಿಯಾಕ್ ಬರ್ತದೆ ಅಂತ ಏನೇನೋ ಮಾತಾಡ್ತಾವ್ನೆ. ಹೋಗ್ಲಿ, ನಿನ್ ಕಂಚನಾದ್ರೂ ಕೊಡಪ್ಪ, ಹೊಡ್ಕೊಂಡು ತಾಳಿ ಕಟ್ತೀನಿ. ನಮ್ DJ ಸೂರಿ ಇಲ್ವೇನಾ? ಅದಕ್ಕಿಂತ ಮ್ಯೂಸಿಕ್ ಡೈರೆಕ್ಟರ್ ಬೇಕಾ? ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನಿಗೆ ಹೇಳಿದ್ಯಾ ಬಿಡು. ಹ್ಮ್. ಅಮ್ಮ
ನಿನಗೆ ಅಂತ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಬಂದಿಲ್ವೇನಮ್ಮ? ಏನ್ ಮಾತಾಡ್ತೀರಾ? ನನ್ಗೆ ಎಲ್ರೂ ಇದ್ದಾರೆ. ಎಲ್ಲಿ? ಇಲ್ಲೇ ಇದ್ದಾರೆ. ನನ್ನ ಒಡ ಹುಟ್ಟಿದ ಅಕ್ಕ ಮಯೂರಿ ಅವ್ರಿಲ್ವಾ? ನನ್ನ ಸೋದರ ಮಾವ ಗುರು ಕಿರಣ್ ಅವ್ರಿಲ್ವಾ? ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿರೋ ನಮ್ಮ ಕಂಟೆಸ್ಟೆಂಟ್ಗಳಿಲ್ವಾ? ಅಷ್ಟೇ ಅಲ್ಲ, ನನ್ನ ಎಕ್ಸ್ ಬಾಯ್ ಫ್ರೆಂಡು ಇಲ್ಲೇ ಇದ್ದಾರೆ. ಯಾರಮ್ಮ ಅವರು? ನಿರಂಜನ್ ದೇಶ್ ಪಾಂಡೆ. ಅಣ್ಣ ಎಲ್ಲ ಬನ್ನಿ 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 ಮದುವೆ ಬನ್ನಿ ಬನ್ನಿ. ಬಂಡ್ರ ಎಲ್ಲ ಸೈಡಿಗೆ ಬಂಡ್ರ. ಏಯ್, ಹಾರ ಬದಲಾಯಿಸ್ಕೊ ಹಾರ. ಲೇ, ಹಾರ ಕೊಡು ಅಂದ್ರು ದಾರ ಕೊಟ್ಟಿದ್ಯಲ್ಲ, ಎಲ್ಲಪ್ಪ ಹಾರ? ಹಾರ ಮುಖ್ಯನಾ ನಿಂಗೆ ಮದುವೆ ಮುಖ್ಯನಾ? ಮದುವೆನೇ ಮುಖ್ಯ. ನೋಡು ನಿನ್ ಲೆಕ್ಕನ ಪಕ್ಕ ಕೊಡ್ತೀನಿ. ನೋಡು ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗಲ್ಲ. ಇಡು, ಹಾರ ಹಾಕ್ತೀನಿ. ಅಯ್ಯೋ, ತಾಳಿ ಇದೆಯೋ ಅಥವಾ ಯಾವ್ದಾದ್ರು ಹುಡ್ದಾರ ತಗೊಂಡ್ ಕಟ್ಲಪ್ಪ? ಅಳಿಲ್ವೇನ? ಅಯ್ಯೋ, ನಮಸ್ತೆ ಸರ್. ಗಂಡ್ಸ ಹುಟ್ಟಿದ ಮೇಲೆ ಅವ್ನಿಗೊಂದು ಕೆಲಸ ಅಂತ ಇರ್ಬೇಕು ಸರ್, ಇಲ್ಲಾಂದ್ರೆ ಯಾವ ನಾಯಿಯೂ ಮರ್ಯಾದೆ ಕೊಡಲ್ಲ. ಯಾಕೆ? ಹಿಂಗೆ ರೂಮ್ಗೆ ಹೋಗ್ತಾ ಇದೆ, ರೋಡಲ್ಲಿ ನಾಯಿ ಮಲ್ಗಿತ್ತು, ಬಾ ಕುರೋ ಅಂತ ನಾಯಿ ಬರ್ಲಿಲ್ಲ. ಅದಕ್ಕೂ ಗೊತ್ತಾಗತ್ತೆ ಬಡಿತ ಬಿಸ್ಕೆಟು ಇಲ್ಲ ಅಂತ. ಅದಕ್ಕೆ ಸರ್ ಕೆಲಸ ಇರ್ಬೇಕು ಅನ್ನೋದು. ನಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನಿಮ್ಗೇನ್ ಗೊತ್ತು? ಎವ್ರಿ ಡೇ ಯು 2 people going outside is about nothing to you, very difficult and different. ಇದು ಕನ್ನಡ ಪೇಪರ್ ಅಲ್ವಾ? ಓ, ಇಂಗ್ಲಿಷ್ ಅಲ್ಲಿ ಯಾಡ್ ಓದ್ತಾ ಇರೋದು. ಮಾತ್ರ ಪಳ್ಪಳ್ನಂಗ ಆಗ್ಬಿಡ, ಸುಮ್ಮನೆ ನಿಂತ್ಕೋ. ಕ್ಯಾ ಕರೋ ಆಯಿ ಕುಚು ಕುಚು ಹೋತಾ ಹೇ. ಇವಾಗ ಹಿಂದಿ ಯಾಡ್ ಓದ್ತಾ ಇದ್ರಿ ಅಲ್ವಾ? ಓ, ಹಾಡ್ ಹೇಳ್ತಾ ಇದ್ದು ಮರಿ ಇದ್ಯಾಕೆ ಒಂಥರ ಪಳ್ಪಳ್ನಂಗ ಆಡ್ತೈತೆ. ಕಾಣಿಸ್ತಾ? ನಿನ್ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟು ಪೇಪರ್ ತಗೊಳಕ್ಕಾಗಲ್ಲ, ಇಲ್ಲಿ ಬಗ್ ನೋಡ್ತಾವ್ನೆ. ನಾನೇನು ಸಾಮಾನ್ಯ ಕುಳ ಅನ್ಕೊಂಡಿದ್ದೇನೋ? ದೊಡ್ಡ ಶ್ರೀಮಂತ ಗುರು, ನಮ್ಮಪ್ಪ ಬೇಜಾನ್ ಮಾಡಿಟ್ಟವನೆ. ಬರೀ 550,000? 550,000 ಅಲ್ಲ, ಸಾವಿರ ಗಟ್ಲೆ. ನೋಡು, ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮಪ್ಪ ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇದ್ರು. ಸರಿ, ಮಧ್ಯದಲ್ಲಿ ಸೇತುವೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ ನಮ್ಮಪ್ಪ? ಬರೀ ದುಡ್ಡಿನ ಕಂತಾನೆ ಸೇತುವೆ ಕಟ್ಬಿಟ್ಟು ಆಮೇಲೆ ತೋಟಿದ್ರು. ಅಯ್ಯೋ, ಆಮೇಲೆ ಇನ್ನೇನು ನಮ್ಮಪ್ಪ ಇನ್ನು ಬೇಜಾನ್ ಮಾಡೋಣ ಗುರು. ಅದೆಲ್ಲ ಹೇಳ್ಬಿಟ್ರೆ ನೀನ್ ಇಲ್ಲೇ ತಲೆ ಸುತ್ತಕೊಂಡ್ ಬಿದ್ಬಿಡ್ತೀಯ. ಅಣ್ಣ, ನನ್ ತಲೆ ಸುತ್ತಿ ಬೀಳದಿಲ್ಲ. ಹೇಳಣ್ಣ. ಯಾಕೆ? ಹಿಡ್ಕ ಕುಂತ್ಕೊತೀನಿ. ಸರಿ, ಹಿಡ್ಕ ಕುಂತ್ಕೊತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಸುಮ್ನಿರ್, ನಂಗೆ ಕೆಲಸ ಮಾಡಕ್ ಆಯ್ಕಿಲ್ಲ. ನಾನ್ ಹೇಳಿದ್ದು ಒಂದ್ 20 ರೂಪಾಯಿ ಕೊಟ್ಬಿಡು, ಒಂದ್ ಸಿಂಗಲ್ ಇಡ್ಲಿ ತಿಂದ್ ಬಂದ್ಬಿಟ್ಟು ಮುಂದಿನ ಸ್ಟೋರಿ ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ನಿನ್ನ ಮಕ ನಾಯಿ ನೆಕ್ಕ, ನಮ್ಮ ಅಪ್ಪ ಹಂಗ್ ಮಾಡವ್ನೆ ಹಿಂಗ್ ಮಾಡವ್ನೆ ಅಂತ ಹೇಳ್ಬಿಟ್ಟು 20 ರೂಪಾಯಿ ಕೇಳ್ತಾವ್ನೆ. ಹೋಗಲ್ಲ ಅಣ್ಣ, ಹೋಗ ಅಣ್ಣ. ಅಣ್ಣ, ನಾನೊಬ್ಬ ನಿರುದ್ಯೋಗಿ ಕಣಣ್ಣ. ನನ್ಗೂ ಕೆಲ್ಸ ಇಲ್ಲ, ಆದ್ರೆ ನಾನು ಬಡತನ ಗೊತ್ತಾಗ್ಬಾರ್ದು ಅಂತ ಇರಿತೀರಿ ಸ್ಟೈಲ್ ಆಗಿರೋ ಬಟ್ಟೆಗೆ ತಿರುಗಾಡ್ತಿದ್ದೀನಿ ಅಣ್ಣ. ಹೋಲಿ ಬಿಡು, ನಿಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನನ್ಗೂ ಗೊತ್ತು. ಕೂತ್ಕಪ್ಪ, ನನ್ನಿಂದ ಏನಾಗ್ಬೇಕು? ಅಣ್ಣ, 20 ರೂಪಾಯಿ ಅಣ್ಣ, ಸಿಂಗಲ್ ಇಡ್ಲಿ. ಬರೀ ಅಷ್ಟೇ ಸಾಕು? ಏನಾರು ಎಕ್ಸ್ಟ್ರಾ ಬೇಕಾ? ಅಣ್ಣ, ಒಂದ್ 2 ವಡೆ. 2 ವಡೆ? ಅಲ್ಲ, ಇದೆಲ್ಲ ಊಟ ಮಾಡಾದ್ಮೇಲೆ ಜೀರ್ಣ ಆಗಕ್ಕೆ ಏನಾರ ಬೇಕಾ? ಬಾಳೆಹಣ್ಣು. ಒಂದ್ ಬಾಳೆಹಣ್ಣು. ಹಲೋ, ನಿರಂಜನ್ ದೇಶಪಾಂಡೆ ಸರ್. ಹೇಳಪ್ಪ. 2 ವಡೆ, ಒಂದ್ ಬಾಳೆಹಣ್ಣು, 2 ಇಡ್ಲಿಗೆ ಒಂದು 40 ರೂಪಾಯಿ ಕೊಟ್ಬಿಡಿ. ಹೋಗ್ ಕೆಲ್ಸ ನೋಡ್ಕೊ ಹೋಗಲಿ. ಒಂದ್ ವಡೆ ತಗೊಳಕ್ ದುಡ್ಡಿಲ್ಲ, ಇಡ್ಲಿ ತಗೊಳಕ್ ದುಡ್ಡಿಲ್ಲ. ಇರೋ ಮರ್ಯಾದೆ ಗೊತ್ತಾಯ್ತು. ಬನ್ನಿ, ಕೂತ್ಕೊ ಬನ್ನಿ. ತಗಿರ್ರಿ, ಐರನ್ ಹೋಯ್ತದೆ. ಕೂತ್ಕೊಳ್ರಿ, ಕೂತ್ಕೊಳ್ರಿ. ಒಟ್ಟಿಗೆ ಇಟ್ಟಿಲ್ಲ, ಜೊಟ್ಟಿನ ಮಲ್ಲಿ. ಸರ್ ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಒಂದು ರಬ್ಬರ್ ಹಾಕಿರೋ ಒಂದು ದುಡ್ಡಿನ ಕತೆ ಸಿಕ್ತು, ಅದೇನ ನಿಮ್ದ? ನಿಮ್ದ ಅಂತ ಕೇಳಿದೆ, ಕೊಡ್ತೀನಿ ರೀ, ತಾಳಿ. ದುಡ್ಡು ಕೊಡು ಅಂದೆ, ಬರೀ ರಬ್ಬರ್ ಕೊಡ್ತಾ ಇದೆಯಲ್ಲ. ಗುಬಾಡ್, ಯಾವನಾದ್ರೂ ರೋಡಲ್ಲಿ ಮಾವಿನ ಹಣ್ಣು ಸಿಕ್ಕಿದ್ರೆ ವಾಟೆ ತಿನ್ಬಿಟ್ಟು ಹಣ್ಣು ಎಸ್ಬಿಟ್ಟು ಹೋಯ್ತಾನಲ್ಲ. ಬಟ್ ಇದು ಬೆಳಗ್ಗೆನೆ ಕುಡ್ದ್ಬಿಟ್ಟದೆ. ನಿಮ್ಮ ಅಪ್ಪ ಟೈಮ್ ಟೇಬಲ್ ಹಾಕಿದ್ನಲ್ಲ, ನೀ ಟೈಮ್ ಟೇಬಲ್ ಹಾಕಿದ್ಯಾ? ಅಷ್ಟೊತ್ತು ಕುಡಿ ಇಷ್ಟೊತ್ತು ಕುಡಿ ಅನ್ನಕ್ಕೆ. ನೋಡ, ಗಾಡಿಲಿ ಪೆಟ್ರೋಲ್ ಖಾಲಿ ಆದ್ರೆ ಬಗ್ ಹೋಯ್ತಾರೆ, ಕುಡುಕರು ಹೊಟ್ಟೆಲಿ ಎಣ್ಣೆ ಖಾಲಿ ಆದ್ರೆ ಬಾರ್ ಹೋಯ್ತವೆ. ನಾವೇ ಕೆಲಸ ಇಲ್ಲ ಅಂತ ಸುಸ್ತಾಗಿ ಹುಡುಕಿ ಪಾರ್ಕಲ್ಲಿ ಕೂತಿದೀವಿ, ಈ ಕುಡುಕರು ಬೇರೆ ಕಾಟ ಸರ್ ಇಲ್ಲೇನು. ಹಲೋ, ನಾನು ಹುಡ್ಕಕ್ಕೆ ಅಮ್ಮ ಬಂದಿರೋದು. ಏನ ಕೆಲಸ, ಜಾಬ್, ವರ್ಕ್ ಅಂಡ್ ಪ್ಲೇಸ್ಮೆಂಟ್. ಸ್ಟಡಿಯಾಗಿ ನಿಲ್ಲಕ್ ಬರೋದಿಲ್ಲ. ನಿನ್ನನ್ನು ಕರೆದು ಯಾವನೋ ಕೆಲಸ ಕೊಡ್ತಾನೆ. ನೀವಿಬ್ರು ಸ್ಟಡಿ ಆಗಿದ್ರಲ್ಲ, ನಿಮ್ಗೆ ಯಾರು ಕೆಲಸ ಕೊಟ್ಟಿದಾರ? ಅಪ್ಪ, ತಲೆ ಕೆಡ್ಸ್ಬೇಡ, ನಾವು ಕೆಲಸ ಹುಡುಕ್ತಾವಿ, ಹೋಗತ್ತಗೆ. ನಾನು ಅಷ್ಟೇ ಅಮ್ಮ, ಕೆಲಸ ನನಗ್ ಸಿಗ್ಬೇಕು, ಇಲ್ಲ ಕೆಲ್ಸಕ್ಕೆ ನಾನು ಸಿಗ್ಬೇಕು, ಅಲ್ಲಿವರೆಗೂ ಹೋಗಲ್ಲ ನಾನು. ತಕ್ಷಣ ಬೇಕಾಗಿದ್ದಾರೆ.
ತಿಂಗಳಿಗೆ 15 ಲಕ್ಷ ರೂಪಾಯಿ. 15 ಲಕ್ಷ? ಬರೀ 15,000 ಅಷ್ಟೇ. ವಿಳಾಸ ಮನೆ ನಂಬರ್ 111, ತಿರುಪತಿ ನಗರ, ಗೋವಿಂದಾಯಿ ನಗರ, ಬೆಂಗಳೂರು. ಮೊದಲು ಬಂದವರಿಗೆ ಆದ್ಯತೆ. ಇದು ಹೆಂಗಾರ ಮಾಡಿ ನಾನೇ ಫಸ್ಟ್ ಕೆಲಸ ತಗೋಬೇಕು. ಅಯ್ಯೋ ಕಳ್ಳನ ಮಕ್ಕಳ, ನನ್ಕಿಂತ ಮುಂಚೆ ನೀವೇ ಓಡೋದ್ರ. ಗೊಬ್ರ ಆ ಇವತ್ತೇನಾರು ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು. ನಾನ್ ಗಿಟ್ಟಿಸ್ಕತ್ತೀನಪ್ಪ ನಿನ್ಗೆ. ಮೇಡಮ್ ನಾ ದಯವಿಟ್ಟು ಅವ್ನಿಗೆ ಕೆಲಸ ಕೊಡ್ಬೇಕು ಮೇಡಮ್. ಕೆಲ್ಸನಾ? ಖಂಡಿತ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಮೇಡಮ್ ತುಂಬಾ ಒಳ್ಳೆಯವರು, ಕೆಲಸ ಕೊಟ್ಟ ಕೊಡ್ತೀರಪ್ಪ. ಏ ಎದ್ದೇಳಿ ಆ ಕಡೆ ಕಸ ಹಾಕ್ಬೇಕು. ಏಯ್ ನೀಟಾಗಿ ಕಸ ಗುಡ್ಸಿದೀನಿ. ಕೆಲಸ ಬೇಕು ಅಂದ್ರಲ್ಲ, ಸೀಟ್ಕೊಂಡ್ ಬಂದ್ಬಿಡಿ. ಸ್ವರಕ್ಕೆ ಬರಕ್ಕೆ ಸ್ವರಕ್ಕೆ ಬರಕ್ಕೆ. ಏ ನಾಯಿ, ಹೋಗಿ ಹೋಗಿ ಕಸ ಗುಡ್ಸೊಳ್ಬೇಕು, ಕಾಲ ಬೀಳಿಸ್ತಲ್ಲ. ನೀನೇ ಕಣ ಮಾಡಿದ್ದು. ಐ ಗ್ರಾಜುಯೇಟ್ ಅಲ್ಲ. ಮೇಡಮ್ ಮೇಡಮ್ ನನ್ ಕೆಲಸ ಕೊಡ್ಲೇಬೇಕು ಮೇಡಮ್, ಕೊಡ್ಲೇಬೇಕು. ಲೇ ಕುಡುಕ, ಹೋಗಿ ಹೋಗಿ ಮುಸ್ರೆ ತೊಗೊಳ್ಳಿ ಕಾಲ್ ಬೀಳ್ತಿದ್ಯಲ್ಲೋ. ನಾನು ಮುಸ್ಸೆ ತೊಳೆಯೋಳಲ್ಲ, ಈ ಆಫೀಸ್ ಮ್ಯಾನೇಜರ್. ಮೇಡಮ್ ತಪ್ಪಾಯ್ತು ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಪ್ಲೀಸ್ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ. ಅವ್ನು ಬೆಳಿಗ್ಗೆ ಕುಡ್ಕೊಂಡ್ ಬಂದ್ಬಿಟ್ಟು ಅವ್ನ ಆಫೀಸ್ಗೆ ಮೇಡಮ್. ನೀನು ಬೇಡ ಕುಡಿದಿರೋದು. ಓ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ. ಬೈ ದ ವೇ, ನೀವಿಬ್ರು ಯಾಕೆ ಬಂದಿದ್ದೀರಾ? ನೋಡಿದ್ವಲ್ಲ. ಅದೇ ಮೇಡಮ್, ಪೇಪರ್ ಅಲ್ಲಿ ಬೇಕಾಗಿದ್ದಾರೆ ಅಂತ ಯಾರು ಕೊಟ್ಟಿದ್ರಲ್ಲ ಅದು ನೋಡಿ ಬಂದ್ವಿ. ಓ ಯಾ ಓ ಸಾರಿ, ಮರ್ತೋಗ್ಬಿಟ್ಟಿದ್ದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಾಫಿ, ಟೀ, ಜ್ಯೂಸ್ ಏನಾದ್ರು ಕುಡಿತೀರಾ? ಕೆಲಸ ಕೊಡೋದು ಅಲ್ದೇನೆ ಇದೆಲ್ಲ ಕೊಡ್ತಿರಲ್ಲಪ್ಪ. ನಮ್ದೊಂಥರ ಡಿಫ್ರೆಂಟ್ ಆಫೀಸು, ಎಲ್ಲ ಆಫೀಸ್ ತರ ಅಲ್ಲ. ಹೌದು ಮೇಡಮ್, ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಮನೆ ತರನೇ ಫೀಲ್ ಆಗ್ತಾ ಇದೆ. ನೀವು ನಮ್ಮ ಮನೆಯವ್ರ ತರನೇ ಫೀಲ್ ಆಗ್ತಾ ಇದ್ದೀರಾ. ಆದ್ರೆ ನೀವು ನಮ್ಮ ಮನೆ ದೇವ್ರ ತರ ಫೀಲ್ ಆಗ್ತಾ ಇದ್ದೀರನ್ನಪ್ಪ. ಇಡಿಯಟ್. ಸೊ ಬೇರೆ ಎಲ್ಲಾದ್ರೂ ನೀವು ಎತ್ಕೊಡಿ. ನೀವು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತೀರಾ? ಏಯ್, ಫ್ರೆಂಡ್ ಬಿದ್ದಿದೆ, ಎತ್ಕೊಡು ಅಂತ ಹೇಳಿದ್ದು. ಸಾರಿ ಮೇಡಮ್, ಕನ್ಫ್ಯೂಸ್ ಆಗ್ಬಿಟ್ಟೆ. ತಾಳೆ ರೀ, ನನ್ ಶೂಸ್ ಯಾಕ್ರೆ ಅಲ್ಲಿಗೆ ಎಸದ್ರಿ? ಅದು ನಿಮ್ ಶೂಸ. ಅಯ್ಯೋ ಕನ್ಫ್ಯೂಸ್ ಆಗ್ಬಿಡಿ. ಸಾರಿ ಮೇಡಮ್, ತಾವು ಬೇರೆ. ಇವ್ರು ನಿಮ್ ಫ್ರೆಂಡಾ? ಏ ಅಲ್ಲ ಮೇಡಮ್, ಅವ್ರಿಗೂ ನನಗೆ ಸಂಬಂಧ ಇಲ್ಲ. ಹಾ ಓಕೆ. ಕೊಡಿ ಕೊಡಿ, ಕಾಲಿಗೆ ಹಾಕ್ಬಿಡ್ತೀನಿ ನಾನು. ಇರಿ ಆಗೋಯ್ತು. ಏಯ್, ಏನೋ ಮಾಡ್ತಿದ್ಯಾ? ಕಾಲಿಗೆ ಚಪ್ಪಲಿ ಆಗ್ತಾ ಇದೆ ಮೇಡಮ್. ಬಲ್ಗಾಲ್ ಚಪ್ಲಿನ ಎಡ್ಗಾಲಿಗೆ ಹಾಕ್ತಾರೇನೋ ಯಾರಾದ್ರೂ? ಅಯ್ಯೋ ಆಯ್ತು ಬಿಡಿ, ಅದಕ್ಕೆ ವಾಪಸ್ ಗೊತ್ತಾ ಇದ್ದೀರಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ ಅಂದೆ. ಏನ್ರಿ ಹೇಳ್ತಿದ್ದಾರೆ? ಅದು ಮೇಡಮ್, ಅವನು ಇಂಟರ್ವ್ಯೂ ಶುರು ಮಾಡಿ ಅಂತಿದ್ದಾನೆ. ಓ ಮಜಬೋ ಮಜ ಭಾರತ, ಮಜಬೋ ಮಜ ಭಾರತ. ಇದು ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಈ ಶೋ ಮುಗಿಯೋವರೆಗೂ ನಾನು ಇಂಟರ್ವ್ಯೂ ಶುರು ಮಾಡಲ್ಲ. ನೀನೇನು ಇಂಟರ್ವ್ಯೂ ಮಾಡೋ ಕರ್ಸಿದ್ಯಾ? ಮಜಾ ಬರುತ್ತೆ ನೋಡ್ಕೊ ಹೋಗ್ಬೇಕು ಅಂತೀರ. ಕರೆಯಲ್ಲ ನಿಮ್ ಭಾಸ್ಕರ್. ಯಾರು? ನಮ್ ಬಾಸ. ಹೌದು. ಅವ್ರು ಬೆಳಗ್ಗಿಂದ ಕ್ಯಾಬಿನ್ ಲಾಕ್ ಮಾಡ್ಕೊಂಡು ಮಗಳು ಜಾನಕಿ ಸೀರಿಯಲ್ ನೋಡ್ತಿದ್ದಾರೆ. ಇವ್ರ ಬಾಸ್ಗಿಂತ ಇವಳೇ ಬೆಟರ್ ಅನ್ಸಲ್ವಾ? ಹೌದು ಕಣೆ. ನಡಿ ಅವ್ನು ಬಂದ್ಬಿಟ್ಟು ಫಸ್ಟ್. ಮತ್ತೆ ಬರತ್ತ ಮುಗಿದ ತಕ್ಷಣ ಕೆಲಸ ನಾವೇ ತಗೋಬೇಕು. ನನ್ ಜೊತೆಲಿ ಇತ್ಕೊಂಡು ನಾನು ಓದ್ರದ್ ಕೇಳ್ಸ್ಕೊಂಡ್ ನನ್ಕಿಂತ ಮುಂಚೆ ಬಂದಿದ್ರಲ್ಲ, ಸರಿನಾಯ್ತು. ಹಲೋ ಎಕ್ಸ್ಕ್ಯೂಸ್ ಮೇ, ನಿಂಗೊಂದು ವಿಷಯ ಗೊತ್ತಮ್ಮ? ಏನೋ? ಜೀವನ ಅನ್ನೋ ರೇಸಲ್ಲಿ ಓಡ್ಬೇಕಾದ್ರೆ ಭಕ್ತನ್ ಎಡು ಬಿದ್ದ ಅಂತ ನೋಡ್ತಾ ನಿಂತ್ಕೋಬಾರ್ದು. ನಮ್ ಗುರಿ ನಾವು ಮುಟ್ಬೇಕಮ್ಮ. ಹಂಗನ್ಬಿಟ್ಟು ಪಕ್ಕದಲ್ಲಿರೋರ್ನ ತುಳಿಯೋದಲ್ಲ ಅಮ್ಮ, ಅದು ಸ್ವಾರ್ಥ ಅಂತಾರೆ. ಸ್ವಾರ್ಥ ಅಂತೆ ಸ್ವಾರ್ಥ. ಲೇ, ಈ ಪ್ರಪಂಚದಲ್ಲಿ ಅಂತ ಸ್ವಾರ್ಥದ ಗೆಲುವು ಅನ್ಕೊಂಡು ಜನಗಳು ಬದುಕ್ತಾವ್ರೆ ಕಣ. ಹೋಗ್ ಕೇಳ. ಹುಡುಕ್ ಮುಂದೆ ಏನನ್ನ ಮಾತಾಡ್ತದೆ. ಕೂಗ್ತವ್ರ ನೋಡೋಣ. ಕೂಗ್ತವ್ರೆ. ಬರ್ದೇನಾ? ಇನ್ಯಾವ ನಾಯಿ ಕರೆದದ್ದು? ಹಲೋ ಸೈಡಲ್ಲ. ಫಸ್ಟ್ ನಾನ್ ಬಂದೆ, ಸೆಕೆಂಡ್ ನೀನು, 3 ಅವರು. ಕೂತ್ಕೋ. ಫಸ್ಟ್ ಬಂದ ನಾನಗರು ಹೋಗಡಿಗೆ. ನಾನು ಸುಮ್ನಿರೋ. ನಾನಗರು ಹೋಗೋ ಕಡೆಗೆ. ಪಾರ್ಕಲ್ಲಿ ಇದ್ದಾರೆ ಯಾರು? ನೀವು. ಪೇಪರ್ ಓದ್ತಿದ್ದಾರೆ ಯಾರು? ನೀವೇ. ಇಲ್ಲಿ ಬಂದಾರೆ ಯಾರು? ನೀವೇ. ಕೆಲಸ ಯಾರಿಗೆ? ನಿಮ್ಗೆ. ಮನ್ಗೋಗು ಮತ್ತೆ. ಫಸ್ಟ್ ನಾನು ಬಂದ ಹೋಗ್ರಿ. ಯಾಕಂಗ್ ಗೀತಾಡ್ತಾ ಇದೀರಾ? ನೋಡಿ, ಈ ಚೇರಲ್ಲಿ ಕುತ್ಕೊಂಡ್ರೆ ಮುದುಕ, ಈ ಚೇರಲ್ಲಿ ಕುತ್ಕೊಂಡ್ರೆ ಯುವಕ. ಬನ್ನಿ ವಯಸ್ಸಾದ್ರಿಗೆ ಕೊಡ್ಬೇಕು ಮೊದ್ಲು.